ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಜೀನಿ ಹೆಲ್ತಿ ಮಿಲೆಟ್ ಮಿಕ್ಸಿನಿಂದ ಯಾವ ಥರ ನಿಮಗೆ ಒಂದು ಗಂಜಿನ ತಯಾರು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಇದು ಗಂಟು ಬರದ ರೀತಿಯಲ್ಲಿ ಇದೊಂದು ಸಾಫ್ಟಾಗಿ, ಅಂದರೆ ಅದೊಂದು ಸಾಫ್ಟಾಗಿ ಆ ಥರ ಇಲ್ಲ, ಒಂದು ಮೀಡಿಯಮಲ್ಲಿದೆ, ಒಂದು ತರಿ ಆಗಿ ಥರನೂ ಇದೆ. ಅದರಿಂದ ಏನು ಬೆನಿಫಿಟ್ ಇದೆ ಅಂತ ನಾನು ತಿಳಿಸ್ತೀನಿ, ಯಾವ ಥರ ಮಾಡಬೇಕಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಆಲ್ರೆಡಿ ಒಂದು ಪ್ಯಾಕೆಟನ್ನು ಯೂಸ್ ಮಾಡಿದ್ದೀನಿ ಜೀನಿಯಲ್ಲಿ. ಫಸ್ಟು ಇದು 1 kg ಒಂದು ಪ್ರಾಡಕ್ಟ್ ಇದು ನಾನು ತೊಗೊಂಡಿದ್ದು. ಅದರಲ್ಲಿ 2 ಪ್ಯಾಕೆಟ್ ಇರುತ್ತೆ, ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಅದರಲ್ಲಿ ನಾನು ಆಲ್ರೆಡಿ 1 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ಅದರಿಂದ ಬೆನಿಫಿಟ್ ಸಿಕ್ಕಿರೋದಕ್ಕೆ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ಹಾಕಬೇಕಂತ ನನಗೆ ಅನಿಸಿದೆ. ಅದಕ್ಕೆ ನಾನು ಇವಾಗ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದರಿಂದ ನನಗೆ ಬಾಡಿ ವೆಯ್ಟ್ಲೆಸ್ ಆಗಿದೆ. ಆಮೇಲೆ ನೆಕ್ಸ್ಟು ನನಗೆ ಒಂದು ಒಳ್ಳೆ ಬೆನಿಫಿಟ್ ಸಿಕ್ಕಿದೆ. ನನಗೆ ಕಾಲುಗಳೆಲ್ಲ ತುಂಬ ನೋವು ಬರ್ತಾಯಿತ್ತು. ನನಗೆ ಕಾಲೆಲ್ಲ ತುಂಬ ನೋವು ಬರ್ತಾಯಿರೋದು ತುಂಬ ಆಗ್ತಾಯಿತ್ತು. ಅದರಿಂದ ನನಗೆ ಕಂಟ್ರೋಲ್ ಆಗಿದೆ, ನನಗೆ ವೆಯ್ಟ್ ಲೆಸ್ ಆಗಿದೆ. ನಾನು 73 kg ಇದ್ದಿದ್ದು, ಇವಾಗ 72 ಇದ್ದೀನಿ. ಅಂದರೆ ನನಗೆ ಇದರಿಂದ ತುಂಬ ಬೆನಿಫಿಟ್ ಸಿಕ್ಕಿದೆ. ಬಾಡಿನ ಕೂಲಾಗಿ ತಂಪಾಗಿರಿಸುತ್ತೆ. ಈ ಸಮ್ಮರಲ್ಲಿ, ಈ ಬೇಸಿಗೆ ಟೈಮಲ್ಲಿ ನಿಮ್ಗೆ ಇದು ಯೂಸ್ ಆಗುತ್ತೆ. ಈ ಟೈಮಲ್ಲಿ ನಿಮಗೆ ಯೂಸ್ ಆಗುತ್ತೆ. ನೀವೆಲ್ಲರೂ ಯೂಸ್ ಮಾಡಿ. ಹೆಲ್ತಿಗೆ ಒಂದು ಒಳ್ಳೆ ಬೆನಿಫಿಟ್ ಆದಂಥ ಒಂದು ತಯಾರಾದಂಥ ಒಂದು ಜೀನಿ ಪ್ರಾಡಕ್ಟ್ ಇದು. ನನಗಂತೂ ತುಂಬ 100% ರಿಸಲ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕುವಂಥ ಪ್ರತಿ ಒಂದು ವೀಡಿಯೋಸ್ ಕೂಡ ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಯಾವ ಥರ ಮಾಡಬೇಕು ಜೀನಿಯಿಂದ ಅಂತ. ಅದು ಯಾವ ಥರ ಇರುತ್ತೆ ಪುಡಿ, ತುಂಬ ಸ್ಮೆಲ್ ಇರುತ್ತೆ, ಘಮ ಫ್ರೇಗ್ರೆನ್ಸಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗಿದೆ. ಈ ಥರ ಪ್ಯಾಕೆಟಲ್ಲಿರುತ್ತೆ. ನಾನು ಈಗ ಹೊಡೆದಿದ್ದೀನಿ. 1 ಪ್ಯಾಕೆಟ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಇನ್ನೊಂದು ಪ್ಯಾಕೆಟಲ್ಲಿ ನಿಮಗೆ ನೆಕ್ಸ್ಟ್ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತೇಳಿ ನಾನು ಹಾಗೆ 1 ಪ್ಯಾಕೆಟ್ ಇಟ್ಟಿದ್ದೀನಿ. ಅದು ಯಾವ ಥರ ಮಾಡಬೇಕಂತ ಹೇಳ್ತೀನಿ. ನೋಡಿ, ಈ ಥರ ಒಳಗಡೆ ಜೀನಿ ಪ್ಯಾಕೆಟ್ ಇರುತ್ತೆ. ಈ ಥರ 2 ಪ್ಯಾಕೆಟ್ ಕೊಟ್ಟಿರ್ತಾರೆ ಜೀನಿಯಲ್ಲಿ. ಒಂದು ಅರ್ಧ kg ಇರುತ್ತೆ, ಮತ್ತೊಂದು ಇದೊಂದು ಸೇಮ್ ಇರೋಂಥದ್ದು ಅರ್ಧ kg ಇರುತ್ತೆ. ನಾನು ಇದನ್ನು ಹೊಡೆದಿಲ್ಲ. ಇದು ಪ್ಯಾಕ್ ಮಾಡಿ ಹೊಡೆದಾದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಯಾವ ಥರ ಮಾಡಬೇಕು. ಇದು ಗಂಟು ಬರದ ರೀತಿಯಲ್ಲಿ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಆಗಿದೆ ಜೀನಿ ಮಿಲೆಟ್ ಮಿಕ್ಸ್ ಅಂತ. ನೋಡಿ, ಈ ಥರ ಇರುತ್ತೆ. ಇದು ಸ್ಮೆಲ್ ಫ್ರೇಗ್ರೆನ್ಸಿ ತುಂಬ ಚೆನ್ನಾಗಿದೆ. ಆಮೇಲೆ ಸಾಫ್ಟ್ ಆಗಿದೆ. ನೋಡಿ, ತುಂಬ ಸಾಫ್ಟ್ ಆಗಿದೆ. ಸ್ವಲ್ಪ ತರಿ ಆಗಿರುತ್ತೆ. ಫ್ರೇಗ್ರೆನ್ಸಿ ಬಂದು ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಚೆನ್ನಾಗಿದೆ. ಸ್ಮೆಲ್ ಬರ್ತದೆ, ತುಂಬ ಘಮ ಸ್ಮೆಲ್ ಇದೆ. ರಾಗಿ ಮಾಲ್ಟ್ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಫ್ಲೇವರು ಇದರಲ್ಲಿ ಮಿಕ್ಸಪ್ ಇದೆ, ಎಲ್ಲ ಧಾನ್ಯಗಳು ಮಿಕ್ಸಪ್ ಇದೆ. ತುಂಬ ಚೆನ್ನಾಗಿದೆ. ನೋಡಿ, ನಾನು ಒಂದು 2 ಸ್ಪೂನಷ್ಟು ನಾನು ಇದರಲ್ಲಿ ಬೆಲ್ಲ ಹಾಕಿದ್ದೀನಿ ಪುಡಿನ. ಆಮೇಲೆ ನೆಕ್ಸ್ಟ್ ಇದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ, ಕುದಿಲಕ್ಕೆ ಬಿಟ್ಟಿದ್ದೀನಿ. ಇದು ಕುದಿದ ನಂತರ ಒಂದು ಸ್ವಲ್ಪ ಇದನ್ನು ಶೋಧಿಸ್ತೀನಿ. ಯಾಕಂದರೆ ಇದರಲ್ಲಿ ಬೆಲ್ಲದಲ್ಲಿ ಏನಾದರೂ ಚಿಕ್ಕ ಕಲ್ಲುಗಳು ಏನಾದರೂ ಇತ್ತಂದರೆ ಅದು ಕ್ಲಿಯರ್ ಆಗುತ್ತೆ. ಅದನ್ನು ಬೇರೆ ಪಾತ್ರೆಗೆ ನಾನು ಶೋಧಿಸ್ತೀನಿ. ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ನೋಡಿ, ದೊಡ್ಡ ಸ್ಪೂನ್ ಇದು ತಿಂಡಿ ತಿನ್ನೋ ಸ್ಪೂನಿಗಿಂತ ದೊಡ್ಡದಾಗಿರುತ್ತೆ. ನಾನು ಇದರಲ್ಲಿ 2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ 2 ಸ್ಪೂನು ಇದು ಸಾಕಾಗತ್ತೆ. 2 ಸ್ಪೂನು ಬೇಕಾದರೆ ನೀವು ಸ್ವಲ್ಪ ಬೇಕಾದರೆ ತಗೊಳ್ಳಿ ನೀವು. ನೋಡಿ, ಬೇರೆ ಪಾತ್ರೆಯಲ್ಲಿ, ನಾನು ಚಿಕ್ಕದೊಂದು ಪಾತ್ರೆಯಲ್ಲಿ ನಾನು ಇದನ್ನು ಮತ್ತೆ ಹಾಕಿದ್ದೀನಿ. ಇದನ್ನು ಮತ್ತೆ ಅದು ಬಾಯ್ಲ್ ಆಗ್ತಾಯಿರುತ್ತೆ, ಲೈಟಾಗಿ ಆಗ್ತಾಯಿರುತ್ತೆ. ಆಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇದು ನಾನು ತೆಗೆದಿಟ್ಟಿರೋಂಥದ್ದು ನಾನು ಅದಕ್ಕೆ ಒಂದು ಅಳತೆ ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನೀರಾಗಿರಬೇಕು. ಅದನ್ನು ಮತ್ತೆ ನಾನು ಏನು ಮಾಡ್ತೀನಿ, ಅದನ್ನು ಚೆನ್ನಾಗಿ ಈ ಥರ ಮಾಡ್ತೀನಿ. ಗಂಟಾಗಬಾರ್ದು. ಸ್ವಲ್ಪ ಲೈಟಾಗಿ ತಿಳಿಯಾಗಿದ್ರೂ ನಿಮಗೆ ಒಂದು ಲೆವೆಲಿಗೆ ಬರುತ್ತೆ. ಜೀನಿ ಮಾಲ್ಟ್ ಹೇಗೆ ಥರ ಮಾಡೋದು ಅಂದರೆ ಯಾವ ಥರ ಅದನ್ನು ನಾವು ಗಂಟಾಗದ ರೀತಿಯಲ್ಲಿ ಮಾಡಬೇಕಾದ್ರೆ, ಇದು ತಣ್ಣೀರಲ್ಲಿ ನಾವು ತೆಗ್ದಿರೋಂಥ ಒಂದು ತಣ್ಣೀರಲ್ಲಿ, ಒಂದು ತಣ್ಣಾಗಿರುವಂಥ ಒಂದು ನೀರಲ್ಲಿ ಗಂಟು ಇರಬಾರ್ದು. ಒಳಗಡೆ ನೀವು ಕಲಿಸುವಾಗ ಗಂಟುಗಳು ಇರಬಾರ್ದು. ನೋಡಿ, ಇವಾಗ ಒಂದು ಲೆವೆಲಿಗೆ ಬಂತು, ಎಲ್ಲೂ ಗಂಟಿಲ್ಲ, ಕಾಣಿಸ್ತಿದೆ. ಈ ಥರ ಒಂದು ತಿಳಿಯಾಗಿರ್ಬೇಕು, ಒಂದು ಸ್ವಲ್ಪ ತೆಳ್ಳಗೆ ಬರಬೇಕು.
ಕಲಸಿದಾಗ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೀಗೆ ರೊಟೇಷನ್ ಮಾಡಿ, ಯಾಕಂದರೆ ಕೆಳಗಡೆಲ್ಲ ಇರುತ್ತೆ ನೋಡಿ, ಕೆಲವೊಂದು ಗಂಟುಗಳು ಕಾಣಿಸುತ್ತೆ. ಇವಾಗ ಒಂದು ಲೆವೆಲಿಗೆ ಬಂತು. ಇದನ್ನು ಯಾವ ಥರ ಮಾಡಬೇಕಂತ ಹೇಳ್ತೀನಿ. ಡೈರೆಕ್ಟಾಗಿ ನೀವು ಪುಡಿನ ಜೀನಿ ಹಾಕಬಾರ್ದು. ಪುಡಿನ ನೀವು ಡೈರೆಕ್ಟಾಗಿ ಬೆಲ್ಲದ ಪಾಕದಲ್ಲಿ ಹಾಕಬಾರ್ದು. ಪಾಕ ಅಂದರೆ ಬೆಲ್ಲ ಪಾಕ ಅಲ್ಲ, ಅದು ತಿಳಿಯಾಗಿ ನೀರು ಅಂತ ನಿಮಗೆ ಸೌರಿ ಪ್ರಮಾಣ ಯಾವುದು ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಸಕ್ಕರೆ ಯೂಸ್ ಮಾಡಿಬಿಡಿ. ಬೇಕಾದರೆ ಉಪ್ಪು ಯೂಸ್ ಮಾಡಬಹುದು, ಅಂದರೆ ಬೆಲ್ಲ ಮಾತ್ರ ಯೂಸ್ ಮಾಡಲೇಬೇಕು. ಸಕ್ಕರೆ ಯೂಸ್ ಮಾಡಬಾರ್ದು. ಉಪ್ಪು ಯೂಸ್ ಮಾಡಿ. ಸ್ವಲ್ಪ ಸಾಲ್ಟ್ ಬೇಕಾದರೆ ಸಾಲ್ಟಲ್ಲಿ ಮಾಡಿ. ಈಗ ಅದು ಕರೆಕ್ಟಾಗಿ ಒಂದು ಲೆವೆಲಿಗೆ ಬಂದಿದ್ದು ನೋಡಿ. ಇವಾಗ ಇದು ಪಾಕದ್ದು ಒಂದು ಲೆವೆಲಿಗೆ ಆಯಿತು. ಇದನ್ನು ನಾನು ತೊಗೊಂಡು ತೆಳುವಾಗಿ ಮಾಡಿರೋಂಥದ್ದು ಈ ಥರ ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಬಿಟ್ಟು ಇಮಿಡಿಯೇಟ್ಲಿ ನೀವೇನು ಮಾಡಬೇಕು, ಇದನ್ನು ಈ ಥರ ಮಾಡಬೇಕು, ರೊಟೇಷನ್ ಮಾಡಬೇಕು, ಇಲ್ಲಾಂದರೆ ಗಂಟು ಹಾಕಿಬಿಡುತ್ತೆ. ಸ್ವಲ್ಪ ಉಳಿದಿದೆ ಕೆಳಗಡೆ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಕೆಳಗಡೆ ಗಟ್ಟಿ ಆಗಿರೋದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದು ಜೀನಿ ಪ್ರಾಡಕ್ಟಿಂದ ಹೇಗೆ ಮಾಡಬೇಕು ಅಂತ. ಲೋ ಫ್ಲೇಮಲ್ಲೇ ಇದನ್ನು ನಾವು ಬಿಸಿ ಮಾಡ್ತಾ ಹೋಗಬೇಕು, ಬಿಡಬಾರ್ದು, ರೊಟೇಷನ್ ಮಾಡ್ತಾ ಇರಬೇಕು. ಅದು 1-2 ಸೆಕೆಂಡ್ ಆದಮೇಲೆ ಅದು ಒಂದು ಬಿಸಿ ಆದಾಗ ಅದು ಕರೆಕ್ಟಾಗಿ ಒಂದು ಲೆವೆಲ್ಗೆ ನಿಮಗೆ ಬರ್ತಾ ಇರುತ್ತೆ ನೋಡಿ. ಕಾಣಿಸ್ತಿದೆಯಾ ನೋಡಿ, ಈ ಥರ ಆಗುತ್ತೆ. ಒಂದು 3-4 ಮಿನಿಟ್ಸು ನೀವು ಈ ಥರ ಮಾಡ್ತಾ ಇರಬೇಕು. ಇವಾಗ ನೋಡಿ, ಗಂಟು ಒಂದು ಕಾಣಿಸ್ತಿದೆಯಾ? ಒಂದು ಗಂಟು ಕಾಣಿಸ್ತಾ ಇಲ್ಲ. ಕರೆಕ್ಟಾಗಿ ಹದವಾಗಿ ಬಂದಿದೆ. ನೀವು ತೆಳುವಾಗಿ ಮಾಡ್ಕೋಬೋದು, ಇಲ್ಲ ಗಟ್ಟಿಗೂ ಮಾಡ್ಕೋಬೋದು. ಇದು ಒಂದು ಟೈಪು ಎಲ್ಲ ತಣ್ಣಗಾದ್ಮೇಲೆ ಹಲ್ವಾ ಥರ ಬಂದ್ಬಿಡುತ್ತೆ ನೋಡಿ. ಇದು ರೆಡಿ ಆಯಿತು. ಇವಾಗ ರೆಡಿ ಆಯಿತು ನೋಡಿ. ನಾನು 2 ಬೌಲಿಗೆ ಸರ್ವ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ. ಸ್ವಲ್ಪ ಹಾಕಿದಷ್ಟೇ ಇದು ಕರೆಕ್ಟಾಗಿ ಒಂದು ಪೊಸಿಷನಲ್ಲಿ ಕಾಣಿಸ್ತದೆ, ಹಲ್ವಾ ಟೈಪ್ ಕಾಣಿಸ್ತದೆ. 2 ಬೌಲ್ ಮಾಡಿದ್ದೀನಿ. ಇದರಲ್ಲಿ ಮಾರ್ನಿಂಗ್ ನಾನು ಇದೊಂದು ಬೌಲ್ ತೊಗೊಳ್ತೀನಿ, ಒಂದು ಚಿಕ್ಕ ಬೌಲು. ಹೆಲ್ತಿಗೆ ತುಂಬ ಬೆನಿಫಿಟ್ಟು, ವೆಯ್ಟ್ ಲಾಸ್ ಮಾಡುತ್ತೆ ಇದು. ನಾನು ಇದನ್ನು ತೊಗೊಂಡ್ಮೇಲೆ ಒಂದು ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ಒಂದು ಬಾಕ್ಸ್ ಪ್ಯಾಕೆಟಲ್ಲಿ ನೋಡಿ, ಇದರಲ್ಲಿ ಒಂದು ಬಾಕ್ಸ್ ಪ್ಯಾಕೆಟಲ್ಲಿ 2 ಪ್ಯಾಕೆಟ್ ಇರುತ್ತೆ. ಅರ್ಧ kg 1 ಪ್ಯಾಕೆಟು ಮತ್ತು ಒಂದು ಅರ್ಧ kg 1 ಪ್ಯಾಕೆಟ್. ನಾನು ಫಸ್ಟ್ ಟೈಮ್ ಅರ್ಧ kg 1 ಪ್ಯಾಕೆಟ್ ಯೂಸ್ ಮಾಡಿದ ಮೇಲೆ ಅದರಿಂದ ನನಗೆ ಬೆನಿಫಿಟ್ ಸಿಕ್ಕಿದೆ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಅರ್ಧ ಪ್ಯಾಕೆಟಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಯಾವ ಥರ ಮಾಡಬೇಕು ಅಂತ. ಗಂಟು ಬರೋದಿಲ್ಲ ನೋಡಿ, ಕ್ಲೀನಾಗಿದೆ. ಇಷ್ಟೇ ಜೀನಿನ ಯಾವ ಥರ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋನ ಲೈವಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.